ಅನಿವಾರ್ಯ ಆದರೆ ನಿಮಗೆ ತುಂಬಾ ಹತ್ತಿರದ ಬಂಧು ಬಳಗ ಸಂಬಂಧಿಗಳ ಮದುವೆ ಶ್ರಾದ್ದ ಕಾರ್ಯಕ್ರಮಕ್ಕೆ ಹೋಗ್ಬೇಡಿ ಅಂತಿಲ್ಲ. ಆದರೆ ಆಹಾರ ತಗೊಳ್ಬಾರ್ದು. ಯಾಕೆ ಅಂದರೆ ಮದುವೆ ಕಾರ್ಯಕ್ರಮದಲ್ಲಿ ಆ ಅನ್ನದಲ್ಲಿ ಭೋಗದ ಸಂಸ್ಕಾರ ಪ್ರಧಾನವಾಗಿದೆ. ಶ್ರಾದ್ದ ಕಾರ್ಯಕ್ರಮದಲ್ಲಿ ಆ ವ್ಯಕ್ತಿ ತೀರ್ಕೊಂಡಿರ್ತಾನಲ್ಲ, ಅವನ ಸ್ವಭಾವ ಎಂತದ್ದು ಗೊತ್ತಿಲ್ಲ. ಪ್ರಾಪಂಚಿಕ ಸ್ವಭಾವನೋ ಅನ್ನೋ ನಮ್ಗೆ ಗೊತ್ತಿಲ್ಲ. ರಾಗದ್ವೇಷಗಳಿಂದ ಕೂಡಿದ ಸ್ವಭಾವನೋ, ಪ್ರೀತಿ ವಿಶ್ವಾಸದಿಂದ ಕೂಡಿದ ಸ್ವಭಾವನೋ ಗೊತ್ತಿಲ್ಲ. ಆ ಸ್ವಭಾವ ಇದೆಯಲ್ಲ, ಅದು ಅನ್ನದಲ್ಲಿ ಸೇರ್ಕೊಂಡಿರುತ್ತೆ. ಒಂದು ಕಥೆ ಬರುತ್ತೆ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನನ್ನು ಜೈಲಿಗೆ ಹಾಕಿದ್ರು. ಆ ಜೈಲಲ್ಲಿ ಒಬ್ಬ ಅಡಿಗೆಯವ ಪ್ರತಿದಿನ ಅಡಿಗೆ ಮಾಡಿ ಬಡಿಸ್ತಿದ್ದ. ಅವತ್ತು ಆ ಅಡಿಗೆಯವನು ರಜೆ ಹಾಕಿರ್ತಾನೆ. ಅದಕ್ಕಾಗಿ ಆ ಜೈಲಿನಲ್ಲಿದ್ದ ಒಬ್ಬ ಕೈದಿ, ಅವನು ಯಾರೋ ಒಬ್ಬರು ಕೊಲೆ ಮಾಡಿರ್ತಾನೆ. ಅವನಿಗೆ ಅಡಿಗೆ ಮಾಡ್ಲಿಕ್ಕೆ ಹೇಳ್ತಾರೆ. ಆ ಅಡಿಗೆ ಮಾಡಿದ್ದನು ಸ್ವಾತಂತ್ರ್ಯ ಹೋರಾಟಗಾರ ಯಾರು ಜೈಲಲ್ಲಿದ್ರು ಅವನಿಗೆ ಬಡಿಸಿದ್ರು. ಅದನ್ನ ಅವನು ತಿಂದಾಗ ಅವನ ಮನಸ್ಸನ್ನು ಕೊಲೆ ಮಾಡಬೇಕು ಅನ್ನೋ ಭಾವನೆ ಬಂತು. ನಾವು ಯಾವ ಆಹಾರವನ್ನು ತಿಂತೇವಲ್ವಾ, ಆ ಆಹಾರದಲ್ಲಿ ಕೆಲವು ಸೂಕ್ಷ್ಮ ವಿಚಾರಗಳು ಸೇರ್ಕೊಂಡಿರ್ತವೆ. ಯಾವ ಅಡಿಗೆ ಮಾಡ್ತಾರೋ ಅವರ ಮನಸ್ಸಿನಲ್ಲಿದ್ದಂತಹ ಸೂಕ್ಷ್ಮ ವಿಚಾರಗಳು ಅವು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತವೆ. ಆದ್ದರಿಂದ ಮದುವೆ ಊಟ, ಶ್ರಾದ್ದದ ಊಟ ಮಾಡಬಾರ್ದು ಅಂತ ಗುರುಗಳು ಹೇಳಿದ್ದಾರೆ. ನಾವು ಪೂರ್ತಿ 100% ಪಾಲಿಸ್ಲಿಕ್ಕಾಗಲ್ವಾ? 90% ಆದರೂ ಪಾಲಿಸಲೇಬೇಕು.